ಕೊನೆಗೂ ನರಭಕ್ಷಕ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಯ ಕಾರ್ಯಾಚರಣೆ ಇದು. ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿ ನರಭಕ್ಷಕ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆಯವರು. ಡಿಸಿಎಫ್ ಭಾಸ್ಕರ್ ನೇತೃತ್ವದಲ್ಲಿ ಆಗಿರುವಂತಹ ಕೂಂಬಿಂಗ್ ಕಾರ್ಯಾಚರಣೆ. ಮೀಡಿಯಂ ಬಳಿ ಇರಿಸಿದ್ದಂಥ ಬೋನಿಗೆ ಬಂದು ತಗಲಾಕೊಂಡಿದ್ದ ಚಿರತೆ. ಸದ್ಯ ಪಶು ವೈದ್ಯರಿಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಯ್ತಾ ಇದ್ದಾರೆ. ಪಶು ವೈದ್ಯರಿಂದ ಅರವಳಿಕೆ ಮದ್ದು ನೀಡಿ ಚಿರತೆಯನ್ನು ತಪಾಸಣೆ ಮಾಡಲಾಗುತ್ತೆ. ಈ ಚಿರತೆ ಗಂಡೋ ಹೆಣ್ಣೋ, ಎಷ್ಟು ವರ್ಷದ ಚಿರತೆ, ಈ ಬಗ್ಗೆ ಪರಿಶೀಲನೆಯನ್ನು ನಡೆಸಲಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಸಲೈವ, ಮಲ, ಮೂತ್ರ ಸ್ಯಾಂಪಲ್ ಪಡಿತಾರೆ. ಇದನ್ನು ಸಂಗ್ರಹಿಸಿ ತಜ್ಞರಿಂದ ತಪಾಸಣೆ ಮಾಡ್ತಾರೆ. ಚಿರತೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಕಾಡಿಗೆ ಬಿಡಬೇಕಾ ಬೇಡವಾ ಎನ್ನುವ ನಿರ್ಧಾರಕ್ಕೂ ಕೂಡ ಬರಲಿದ್ದಾರೆ. ನೋಡ್ತಾ ಇರಬಹುದು, ಬೋನ್ನ ಒಳಗೆ ಇರೋ ಚಿರತೆ ಇದು ಸೆರೆ ಹಿಡಿದಿರೋದು ಅರಣ್ಯ ಇಲಾಖೆ ಅಧಿಕಾರಿಗಳು. ಸಾಕಷ್ಟು ದಿನಗಳಿಂದ ಈ ಚಿರತೆಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು ಮಲೆಮಹದೇಶ್ವರ ಬೆಟ್ಟದ ಭಾಗದಲ್ಲಿ. ಸದ್ಯ ಕೊನೆಗೂ ಚಿರತೆ ಬಂದು ಬೋನಿಗೆ ಬಿದ್ದಿದೆ. ಮೀಡಿಯಂ ಬಳಿ ಇರಿಸಿದ್ದಂಥ ಬೋನಿಗೆ ಬಂದು ಚಿರತೆ ತಗಲಾಕೊಂಡಿರೋದು. ಪಶು ವೈದ್ಯರಿಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಯ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ.